ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಭಕ್ತರಲ್ಲಿ ಪ್ರಭೇದಗಳು ಎಂಬ 53ನೆಯ ಉಪನ್ಯಾಸಕ್ಕೆ ಸ್ವಾಗತ. ಮಾಯೆಯಿಂದ ಮೋಹಿತರಾದ ಜನರು ನನ್ನನ್ನು ಗುರುತು ಹಿಡಿಯಲಾರರು ಎಂದು ಭಗವಂತನು ಹೇಳಿರುತ್ತಾನೆ. ನಾಟಕದಲ್ಲಿ ವೇಷ ಹಾಕಿರುವವನು ನಿಜವಾಗಿ ಯಾರು ಎಂದು ನೋಟಕರು ಅರಿಯದಿರುವಂತೆ, ಗುಣಮಯವಾದ ಬಾಹ್ಯರೂಪವನ್ನು ನೋಡುತ್ತಿರುವವರಿಗೆ ಪರಮಾತ್ಮನ ನಿಜವಾದ ಒಳರೂಪವು, ಅಂದರೆ ಸಹಜವಾದ ರೂಪವು ತಿಳಿಯದೇ ಇರುತ್ತದೆ. ಪಾಚಿ ಕಟ್ಟಿದ ನೀರಿನ ಸ್ವರೂಪವು ಮೇಲುಮೇಲೆ ನೋಡುವವರಿಗೆ ಗೊತ್ತಾಗುವುದಿಲ್ಲ. ಮಾಯೆಯು ಪರಮಾತ್ಮನ ಸ್ವಚ್ಛ ರೂಪಕ್ಕೆ ಪಾಚಿಯಂತೆ ಮುಸುಕಿಕೊಂಡಿರುತ್ತದೆ. ಆ ಮಾಯೆಯನ್ನು ಅದು ತೋರುತ್ತಿರುವ ರೂಪದಲ್ಲಿಯೇ ನೋಡುತ್ತಿರುವವರಿಗೆ ಅದನ್ನು ದಾಟುವುದು ಕಷ್ಟವಾಗಿರುತ್ತದೆ. ಆದರೆ ಅದನ್ನು ಪರಮಾತ್ಮನ ರೂಪದಿಂದ ಕಾಣಬಲ್ಲ ಮಹಾನುಭಾವರು ಅದನ್ನು ದಾಟುವರು. ಮಾವೇವ ಮೇ ಮಾವೇವ ಯೇ ಪ್ರಪದ್ಯಂತೆ, ಯಾರು ಈ ಮಾಯಕವಾದ ಗುಣಮಯವಾದ ವಿಷಯಗಳ ಪ್ರೀತಿಯನ್ನು ಬಿಟ್ಟು ನನ್ನನ್ನೇ ಶರಣು ಹೊಂದುವರೋ ಅಂಥವರು ಮಾತ್ರ ಈ ಮಾಯೆಯನ್ನು ದಾಟುವರು. ಮಾಯೆಯನ್ನು ದಾಟುವರೆಂದರೆ ಕಾಲುವೆಯನ್ನು ದಾಟುವಂತೆ ಅಲ್ಲ, ಮಾಯೆಯನ್ನು ವಶಗೊಳಿಸಿಕೊಳ್ಳುವರು ಎಂದರ್ಥ. ಮಾಯೆಯನ್ನು ಮಾಯಾ ವಶವಾದ ದೃಷ್ಟಿಯಿಂದ ನೋಡುವವರಿಗೆ ಕಾಮ, ಕ್ರೋಧ, ಭಯ, ಸಂತೋಷ, ದುಃಖ ಮುಂತಾದವುಗಳು ಹುಟ್ಟಿಕೊಳ್ಳುವವು. ಆದರೆ ಒಳಹೊಕ್ಕು ಪರಮಾತ್ಮನ ರೂಪವಾಗಿ ಅದನ್ನು ನೋಡುವಾಗ ಅದು ಯಾವ ಅನರ್ಥವನ್ನು ಮಾಡಲಾರದೇ ಇರುವುದು. ಭಗವಂತನನ್ನು ಯಾರು ಶರಣು ಹೋಗುವುದಿಲ್ಲ, ಯಾರಿಗೆ ಈ ಮಾಯೆಯ ಉಪಟಳವು ತಪ್ಪದೆ ಆಗುವುದು ಎಂದರೆ ಭಗವಂತನು ಹೀಗೆನ್ನುತ್ತಾನೆ: ನಮಾಂ ದುಷ್ಕೃತಿನೋ ಮೂಢಾ ಪ್ರಪದ್ಯಂತೆ ನರಾಧಮಾಃ ಮಾಯಯಾಪ್ಯಾಹ್ಯ ಮಾಯಯಾಪಹೃಜ್ಞಾನ ಅಸುರಂ ಭಾವಮಾಶ್ರಿತಾಃ. ಯಾರು ದುಷ್ಕೃತಿಗಳೋ ಆ ಮೂಢರಾದ ನರಾಧಮರು ನನ್ನನ್ನು ಶರಣು ಹೊಂದುವುದಿಲ್ಲ. ಅವರ ಜ್ಞಾನವನ್ನು ಮಾಯೆಯು ಅಪಹರಿಸಿರುತ್ತದೆ. ಅವರು ಅಸುರ ಭಾವವನ್ನು ಆಶ್ರಯಿಸಿರುತ್ತಾರೆ. ಇಲ್ಲಿ ಹೇಳಿರುವ ಗುಣ ವಿಚಾರವನ್ನು, ಅಸುರ ಸಂಪತ್ತನ್ನು ಮುಂದೆ ವಿಸ್ತಾರವಾಗಿ ಹೇಳಲಾಗುತ್ತದೆ. ಭಗವದ್ಗೀತೆಯಲ್ಲಿ ಸಮಾಸ ವ್ಯಾಸ ಪದ್ಧತಿಯನ್ನು ಅನುಸರಿಸಿ ತತ್ವವನ್ನು ಬೋಧಿಸಿರುತ್ತದೆ. ಮೊದಲು ಸಾಂಖ್ಯಯೋಗ, ಕರ್ಮಯೋಗ ಎಂಬ 2 ದೊಡ್ಡ ವಿಭಾಗಗಳನ್ನು ಮಾಡಿ ಉಪದೇಶವನ್ನು ಮುಗಿಸಿ ಮತ್ತೆ ಅವುಗಳನ್ನು ವಿಸ್ತರಿಸಿದೆ. ಇಲ್ಲಿ ಬೀಜರೂಪವಾಗಿ ಹೇಳಿರುವ ಗುಣತ್ರಯ ವಿಚಾರವನ್ನು ಮತ್ತೆ 14ನೆಯ ಅಧ್ಯಾಯದಲ್ಲಿ ವಿಸ್ತಾರವಾಗಿ ವರ್ಣಿಸಿರುತ್ತದೆ. ಇಲ್ಲಿ ಹೇಳಿರುವ ಅಸುರ ಸಂಪತ್ತನ್ನು ಮತ್ತೆ 16ನೆಯ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಹೇಳಿರುತ್ತದೆ. ಒಂದು ದೃಷ್ಟಿಯಿಂದ ನೋಡಿದರೆ 14, 15, 16, 17 ಈ ಅಧ್ಯಾಯಗಳನ್ನು ಗೀತೆಯ ಪರಿಶಿಷ್ಟವೆಂದೇ ಕರೆಯಬಹುದು. ಹೀಗೆ ಒಂದು ಸಲ ಹೇಳಿದ್ದನ್ನು ಮತ್ತೊಂದು ಸಲ ವಿಸ್ತರಿಸಿ ಉಪದೇಶವನ್ನು ಬೆಳೆಯಿಸಿ ಪೂರ್ಣಗೊಳಿಸುವುದು ಪುನರುಕ್ತಿಯಲ್ಲವೇ ಎಂದು ಶಂಕಿಸಬಾರದು. ಕಠಿಣವಾದ ವಿಷಯವನ್ನು ತಿಳಿಯುವವರೆಗೂ ಬೇರೆ ಬೇರೆಯ ಮಾತುಗಳಿಂದ ವಿಸ್ತರಿಸುವುದು ಭೂಷಣವೇ ಹೊರತು ದೂಷಣವಲ್ಲ. ಅಸುರ ಭಾವ ಮತ್ತು ದೈವ ಭಾವ ಎಂಬ 2 ಭಾವಗಳು ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಇರುತ್ತವೆ. ಈ 2 ಭಾವಗಳಿಗೂ ಒಳತೋಟಿ ನಡೆದಿರುತ್ತದೆ. ಒಂದು ವೇಳೆ ಒಂದು ಉತ್ಕಟವಾಗುತ್ತದೆ, ಮತ್ತೊಂದು ವೇಳೆಯಲ್ಲಿ
ಇನ್ನೊಂದು ಪ್ರಬಲವಾಗುತ್ತದೆ. ಅಸುರ ಭಾವವೆಂಬುದು ಸಹಜವಾಗಿ ಎಲ್ಲರಿಗೂ ಇರುತ್ತದೆ. ಅಸುಷು ರಮಂತೆ ಇತಿ ಅಸುರಾಹ, ತಮ್ಮ ಪ್ರಾಣವನ್ನು ಹೇಗಾದರೂ ಮಾಡಬಾರದ್ದನ್ನು ಮಾಡಿಯಾದರೂ ಉಳಿಸಿಕೊಳ್ಳಬೇಕೆಂಬ ಬುದ್ಧಿಯೇ ಅಸುರ ಸ್ವಭಾವವು. ಒಂದೂರಿನಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು. ಆತನು ತಮ್ಮ ಊರಿಗೆ ಬಂದ ಅತಿಥಿಯೊಬ್ಬನಿಗೆ ಒಂದು ಬಾಳೆಯ ಹಣ್ಣಿನ ಗೊನೆಯನ್ನು ದಾನ ಮಾಡಬೇಕೆಂಬ ಉದ್ದೇಶದಿಂದ ಬೆಟ್ಟವನ್ನು ಹತ್ತಿದನು. ಅಷ್ಟರಲ್ಲಿ ಅವನಿಗೆ ಒಂದು ಗೊನೆ ಏತಕ್ಕೆ, ಒಂದೆರಡು ಚಿಪ್ಪುಗಳನ್ನು ಕೊಟ್ಟರೆ ಆಗದೆ ಎಂಬ ಬುದ್ಧಿಯು ತಲೆದೋರಿಕೊಂಡಿತು. ಮೊದಲು ದಾನ ಮಾಡಬೇಕೆಂಬ ದೈವಭಾವವು ತೋರಿಕೊಂಡಿತು. ಬಳಿಕ ಅಷ್ಟೊಂದು ಕೊಡಬೇಡವೆಂದು ಅಸುರ ಭಾವದ ಬುದ್ಧಿಯು ಹೇಳಿತು. ಮನುಷ್ಯನಿಗೆ ತಪ್ಪು ತಿಳುವಳಿಕೆಯು ಸಹಜವಾಗಿರುತ್ತದೆ. ಸರಿಯಾದ ತಿಳುವಳಿಕೆಯು ಪ್ರಮಾಣದಿಂದ ಉಂಟಾಗುತ್ತದೆ. ನಾನು ಎಂಬ ಹುಸಿ ಕೇಂದ್ರದಲ್ಲಿ ಅಭಿಮಾನವಿಡುವ ಅಸುರ ಭಾವವು ಒಂದು ಸಾರ್ವತ್ರಿಕ ಭ್ರಾಂತಿ. ಇದು ಎಲ್ಲರಿಗೂ ಯಾರು ಹೇಳಿಕೊಡದೆಯೇ ಇದ್ದು ಬಿಡುತ್ತದೆ. ಆದರೆ ಶಾಸ್ತ್ರ ಶ್ರವಣದಿಂದಲೂ ಗುರುಗಳ ಬೋಧೆಯಿಂದಲೂ ದೈವ ಭಾವವು ಉಂಟಾಗಬೇಕಾಗಿದೆ. ಯಾರಿಗೆ ಅಸುರ ಭಾವವು ಪ್ರಬಲವಾಗಿರುವುದೋ ಅವರು ಪೂರ್ವಜನ್ಮದಲ್ಲಿ ಮಾಡಿದ ಪಾಪದ ಫಲವಾಗಿ ಈಗ ಆ ಭಾವವು ಬಂದಿದೆ ಎಂದು ತಿಳಿಯಬೇಕು. ಇದು ಪಾಪ, ಇದು ಪುಣ್ಯ ಎಂಬುದನ್ನು ಹೇಗೆ ನಿಶ್ಚಯಿಸಬೇಕು? ಬಹು ಜನಗಳು ಮಾಡಬಾರದೆಂದು ಯಾವುದನ್ನು ಒಪ್ಪುವರೋ ಅದು ಪಾಪವು. ಬಹು ಜನಗಳು ಯಾವುದನ್ನು ಮಾಡಬಹುದೆಂದು ಒಪ್ಪುವರೋ ಅದು ಪುಣ್ಯವು. ಈ ರೀತಿ ಬಹುಮತದ ಮೇಲೆ ಪಾಪ ಪುಣ್ಯಗಳನ್ನು ನಿರ್ಧರಿಸುವುದು ಸರಿಯಲ್ಲ. ಏಕೆಂದರೆ ಮನುಷ್ಯನ ಮನಸ್ಸು ಚಂಚಲವಾಗಿರುತ್ತದೆ. ಈಗ ಅದಕ್ಕೆ ಒಂದು ಸರಿಯಾಗಿ ಕಂಡರೆ ಇನ್ನೊಂದು ಗಳಿಗೆಗೆ ಅದು ತಪ್ಪೆಂದು ತೋರಿಬಿಡುತ್ತದೆ. ಹೀಗಿರುವಲ್ಲಿ ಜನರ ಮತದಿಂದ ಪಾಪ ಪುಣ್ಯಗಳನ್ನು ನಿರ್ಣಯಿಸುವುದು ಹೀಗೆ ಸಾಧ್ಯವಾದೀತು? ರೋಗಿಗಳು ಎಷ್ಟು ಮಂದಿ ಒಪ್ಪಿದರೆ ತಾನೇ ಜ್ವರಕ್ಕೆ ಮೊಸರನ್ನವು ಪಥ್ಯವೆನಿಸಿಯಿತು? ನಿಜವಾದ ಪಥ್ಯ ಅಪಥ್ಯಗಳನ್ನು ನಿರ್ಣಯಿಸುವುದಕ್ಕೆ ರೋಗಿಯ ಹಿತವನ್ನು ಬಯಸುವ ಪರೋಪಕಾರಿಯಾದ ವೈದ್ಯ ಶಾಸ್ತ್ರಜ್ಞನೇ ಬೇಕು. ಇದರಂತೆ ಪಾಪ ಪುಣ್ಯಗಳನ್ನು ನಿರ್ಣಯಿಸುವುದಕ್ಕೆ ಸ್ವಾರ್ಥಪರರಾದ ಎಷ್ಟು ಮಂದಿ ಇದ್ದರೂ ಸಾಲದು. ಅದಕ್ಕೆ ಅಕಾಮ, ಅಂದರೆ ಯಾವುದೇ ಕಾಮವಿಲ್ಲದ ಅಕಾಮ ಹತರಾದ ತತ್ವಶಾಸ್ತ್ರಜ್ಞರು ಬೇಕು. ಶಾಸ್ತ್ರವೇ ಪಾಪ ಪುಣ್ಯಗಳಿಗೆ ಮೂಲ ಪ್ರಮಾಣವು. ಏಕೆಂದರೆ ಶಾಸ್ತ್ರ ದೃಷ್ಟಿಗೆ ಯಾವ ಸ್ವಾರ್ಥವೂ ಇರುವುದಿಲ್ಲ. ಅದು ಮತ್ತೊಂದು ಪ್ರಯೋಜನ ಸಂಬಂಧದಿಂದ ಎಂದಿಗೂ ದುಷ್ಟವಾಗಿರುವುದಿಲ್ಲ. ಮನುಷ್ಯರಿಗೆ ಸ್ವಾರ್ಥ ಬುದ್ಧಿ ಏತಕ್ಕೆ ಉಂಟಾಗಿರುವುದು? ಪ್ರತಿಯೊಬ್ಬನಿಗೂ ತನ್ನ ಮೇಲೆಯೇ ಪ್ರೀತಿ ಏತಕ್ಕೆ ಹೆಚ್ಚಾಗಿರುವುದು ಎಂದರೆ ಅದಕ್ಕೆ ಮನಃಶಾಸ್ತ್ರಜ್ಞರು ಇದೊಂದು ಹುಟ್ಟು ಗುಣವು, ಪ್ರಾಣಿಗೆ ಸಹಜವಾಗಿರುವ ಮನಸ್ಸಿನ ಒಲವು ಎಂದಿಷ್ಟೇ ಹೇಳುತ್ತಾರೆ. ಈ ಹುಟ್ಟು ಗುಣ ಎಂಬುದಕ್ಕೂ ಕಾರಣವಿದೆ ಎಂದು ವೇದಾಂತದಿಂದ ಗೊತ್ತಾಗುತ್ತದೆ. ತನ್ನ ಸ್ವರೂಪವು ಆನಂದ ರೂಪವಾದ ಪರಮಾತ್ಮನೇ ಆಗಿರುತ್ತದೆ. ಆದ್ದರಿಂದ ಅದರಲ್ಲಿ ಪ್ರೇಮವಿರುವುದು ಸಹಜವಾಗಿರುತ್ತದೆ. ಯಾವುದನ್ನು ನಾನು ಎಂದು ತಿಳಿದರೂ ಅದೇ ನಮಗೆ ಆನಂದ ರೂಪವೆಂಬ ಭ್ರಮೆ ಬರುತ್ತದೆ. ಅದನ್ನು ನಾವು ಪ್ರೀತಿಸುವುದಕ್ಕೆ ಮೊದಲು ಮಾಡಿಬಿಡುತ್ತೇವೆ. ಅಹಂಕಾರವೆಂಬ ಹುಸಿ ಕೇಂದ್ರದಿಂದ ಆಚೆಗೆ ಮನುಷ್ಯನು ಸಹಜವಾಗಿ ಹೋಗಲಾರನು. ಅಹಂಕಾರವನ್ನು ದಾಟಿ ನಿಜವಾದ ಪರಮಾತ್ಮ ತತ್ವವನ್ನು ಹಿಡಿಯುವುದಕ್ಕೆ
ಶಾಸ್ತ್ರದ ಸಹಾಯವೂ ಬೇಕು. ಅಲ್ಲಿಯವರೆಗೆ ಸ್ವಾರ್ಥ ಬುದ್ಧಿಯು ತಪ್ಪುವುದಿಲ್ಲ, ಪಾಪ ಕರ್ಮಗಳು ತಪ್ಪುವುದಿಲ್ಲ. ಪಾಪ ಕರ್ಮಗಳಿಂದ ಪಾಪ ಬುದ್ಧಿಯೇ ಬೆಳೆಯುತ್ತದೆ. ಆದ್ದರಿಂದ ದುಷ್ಕೃತಿಗಳಾದವರು ಅಸುರ ಭಾವವನ್ನೇ ಅನುಸರಿಸುತ್ತಾರೆಂಬುದು ಯುಕ್ತವಾಗಿರುತ್ತದೆ. ಯಾರು ಹೀಗೆ ಪಾಪವನ್ನೇ ಮಾಡುತ್ತಿರುವರೋ ಅವರು ನರಾಧಮರು. ಅವರಿಗಿಂತ ಕೀಳಾದವರು ಮನುಷ್ಯರಲ್ಲಿ ಇರುವುದಿಲ್ಲ. ಅವರ ಜ್ಞಾನವನ್ನು ಮಾಯೆಯು ಅಪಹರಿಸಿಬಿಡುತ್ತದೆ. ಬೇಟೆಗಾರರ ಬಲೆಗೆ ಮೃಗಗಳು ದಿಕ್ಕುಗಾಣದೆ ಓಡಿಬಂದು ಬೀಳುವಂತೆ ತತ್ವಜ್ಞಾನದ ಬಲವಿಲ್ಲದೆ ವಿಷಯಗಳ ಆಸೆಯಿಂದ ಪಾಪವನ್ನೇ ಆಚರಿಸುತ್ತಿರುವವರಿಗೆ ಯಾವುದು ಸರಿ, ಎತ್ತ ನಡೆಯಬೇಕು ಎಂಬ ವಿವೇಕವು ಉಂಟಾಗುವ ಸಂಭವವಿಲ್ಲ. ಅಂಥ ಮೂಢರು ಅವಶ್ಯವಾಗಿ ಗುಣಮಯವಾದ ಮಾಯಾಜಾಲಕ್ಕೆ ಸಿಕ್ಕಿಕೊಳ್ಳುತ್ತಾರೆ. ಇಲ್ಲಿ ದುಷ್ಕರ್ಮವನ್ನು ಮಾಡಿ ಅಸುರ ಭಾವವನ್ನು ಹೊಂದಿರುವವರನ್ನು ಮೂಢರು, ನರಾಧಮರು, ಮಾಯೆಯಿಂದ ಅಪಹೃತವಾದ ಜ್ಞಾನವುಳ್ಳವರು, ಅವರು ಎಂದಿಗೂ ನನ್ನನ್ನು ಶರಣು ಹೊಂದುವುದಿಲ್ಲ ಎಂದು ನಿಂದಿಸಿರುವುದು ನಮಗೆಲ್ಲ ಎಚ್ಚರಿಕೆಯನ್ನು ಕೊಡುವುದಕ್ಕೆ. ಬುದ್ಧಿವಂತರಾದವರು ದುಷ್ಕರ್ಮಗಳನ್ನು ಬಿಡುವುದಕ್ಕೆ ಯತ್ನಿಸಬೇಕು. ಮೆಲ್ಲಗೆ ಮೋಹದಿಂದ ಬಿಡುಗಡೆಯಾಗಬೇಕು. ಹಾಗಾದರೆ ಮಾಯೆಯ ಬಲೆಗೆ ಬೀಳುವುದಿಲ್ಲ. ಭಗವಂತನನ್ನು ಹಿಡಿದು ಪಾರಾಗಬಹುದು ಎಂಬುದೇ ಈ ನಿಂದೆಯ ಉದ್ದೇಶವು. ಇದಿಷ್ಟು ದುಷ್ಕೃತಿಗಳ ವಿಷಯವಾಯಿತು. ಇನ್ನು ಸುಕೃತಿಗಳು ಹೇಗೆ ವರ್ತಿಸುವರು ಎಂದು ಹೇಳಲು ಮೊದಲು ಮಾಡುತ್ತಾನೆ. ಅಸುರ ಭಾವವನ್ನು ಬಿಡುತ್ತೇನೆಂದು ಹಠ ಮಾಡಿದರೆ ಆಗುವುದಿಲ್ಲ. ದೈವ ಸಂಪತ್ತಿನವರ ವರ್ತನೆಯನ್ನು ಅನುಸರಿಸುವುದೇ ಅಸುರ ಸಂಪತ್ತಿನ ತ್ಯಾಗಕ್ಕೆ ಉಪಾಯವು. ಇನ್ನು ಮುಂದೆ ವರ್ಣಿಸುವ ದೈವ ಸಂಪತ್ತಿನವರ ಪಟ್ಟಿಯಲ್ಲಿ ನಾವು ಹೇಗಾದರೂ ಮಾಡಿ ಸೇರಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು. ಚತುರ್ವಿಧ ಭಜಂತೆ ಮಾಂ, ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ, ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಇಲ್ಲಿ ಸುಕೃತಿಗಳು ಎಂದರೆ ಈಶ್ವರನ ಆರಾಧನೆಗಾಗಿ ಕರ್ಮವನ್ನು ಮಾಡುವವರು. ಯಾವುದಾದರೊಂದು ಸಂಕಟದಿಂದ ಪಾರಾಗಬೇಕೆಂದು ಪರಮೇಶ್ವರನನ್ನು ಶರಣು ಹೋಗುವ ಆರ್ತರು. ತತ್ವವನ್ನು ತಿಳಿಯಬೇಕೆಂದು ಭಗವಂತನನ್ನು ಮೊರೆಹೋಗುವ ಜಿಜ್ಞಾಸುಗಳು. ತಮಗೆ ಇಷ್ಟವಾದ ವಸ್ತುಗಳು ದೊರಕಲೆಂದು ಭಗವಂತನನ್ನು ಬೇಡುವ ಅರ್ಥಾರ್ಥಿಗಳು. ಭಗವಂತನ ತತ್ವವನ್ನು ಅರಿತುಕೊಂಡು ಭಗವಂತನನ್ನೇ ಸೇವಿಸುತ್ತಿರುವ ಜ್ಞಾನಿ. ಈ ನಾಲ್ಕೂ ರೀತಿಯ ಜನರು ಭಗವಂತನ ಭಕ್ತರು. ಇವರೆಲ್ಲರೂ ಸುಕೃತದ ಫಲವಾಗಿ ಭಗವಂತನನ್ನು ಭಜಿಸುತ್ತಿರುವರು. ಅಜಾಮಿಳನಂತೆ ಪಾಪಗಳನ್ನು ಮಾಡಿ ಕಾಲವನ್ನು ಕಳೆದರೂ ಸಂಕಟ ಸಮಯದಲ್ಲಿ ಭಗವಂತನ ಕಡೆಗೆ ತಿರುಗುವವರು ಆರ್ತರು. ವಾಲ್ಮೀಕಿಯು ಬಹುಕಾಲದಿಂದ ಕಿರಾತ ವೃತ್ತಿಯಿಂದ ಪಾಪಿಯಾಗಿ ಕಾಲವನ್ನು ಕಳೆದು ನಾರದರ ಉಪದೇಶದಿಂದ ಘೋರವಾದ ತನ್ನ ದುಸ್ಥಿತಿಯನ್ನು ನೆನೆದು ಮನನೊಂದು ರಾಮ ಭಕ್ತಿಗೆ ಒಲಿದನು. ಕಷ್ಟಕ್ಕೆ ಸಿಕ್ಕಿದವರೆಲ್ಲರೂ ಭಗವಂತನ ಕಡೆಗೆ ತಿರುಗುತ್ತಾರೆ ಎಂಬುದು ಸುಳ್ಳು. ನಾವು ಸಂಕಟ ಬಂದ ಕಾಲಕ್ಕೆ ಭಗವಂತನನ್ನು ಮೊರೆಹೊಕ್ಕರಾಯಿತೆಂದು ತಿಳಿಯಬಾರದು. ಸಾಯುವ ಕಾಲಕ್ಕೆ ಭಗವಂತನ ಸ್ಮರಣೆಯನ್ನು ಮಾಡಿದರೆ ಸದ್ಗತಿಯಾಗುವುದೆಂದು ಕೆಲವರ ಭಾವನೆ ಇರುತ್ತದೆ. ಇದು ನಿಜವಾದರೂ ಮರಣ ಸಂಕಟವನ್ನು ಅನುಭವಿಸುವಾಗ ಪರಮೇಶ್ವರನ ಧ್ಯಾನ ಮಾಡುತ್ತೇವೆ ಎಂಬ ಆಶೆಯಾದರೂ ಏನಿದೆ? ಎಲೆ ಕೃಷ್ಣನೇ, ನಿನ್ನ ಪಾದ ಪಂಕಜದೊಳಗೆ ನನ್ನ ಮನಸ್ಸೆಂಬ ರಾಜಹಂಸವು ಹಿಂದೆ ಪ್ರವೇಶಿಸಿ ಬಿಡಲಿ. ಪ್ರಾಣವು ಹೋಗುತ್ತಿರುವ ಸಮಯದಲ್ಲಿ
ಕಫ, ವಾತ, ಪಿತ್ತ ಮುಂತಾದ ದೋಷಗಳಿಂದ ಕಂಠವು ಬಿಗಿದುಕೊಂಡಿರುವಾಗ ನಿನ್ನ ಸ್ಮರಣೆಯನ್ನಾದರೂ ನಾನು ಮಾಡುವೆನೆಂದು ಹೀಗೆ ನಂಬಲಿ? ಈ ರೀತಿ ಒಬ್ಬ ಭಕ್ತರು ಹೇಳಿರುವುದು ನಿಜವಾದ ಮಾತು. ಸಂಕಟದಲ್ಲಿ, ವಿಷಾದದಲ್ಲಿ ಮೈಯ ಅವಯವಗಳು ಸಡಿಲವಾಗುತ್ತಿರುವಾಗ, ಯಾವುದಾದರೊಂದು ಅಂಜಿಕೆಯಾಗುತ್ತಿರುವಾಗ, ಭಯಂಕರವಾದ ಬೇನೆಗಳು ವ್ಯಥೆಗೊಳಿಸುತ್ತಿರುವಾಗ, ನಾರಾಯಣ ಎಂದು ಗಟ್ಟಿಯಾಗಿ ಕೂಗಿಕೊಂಡರೂ ಸಾಕು, ಎಲ್ಲ ಬಗೆಯ ದುಃಖಗಳು ಬಿಡುಗಡೆಯಾಗುವವು ಎಂದು ಸ್ಮೃತಿ ವಾಕ್ಯವಿರುವುದು. ಆದರೆ ಮನುಷ್ಯನಿಗೆ ಯಾವಾಗ ಇಂಥ ಸಂಕಟ ಇರುವುದಿಲ್ಲ? ಯಾವುದಾದರೊಂದು ಆರ್ತಿಯು, ಯಾವುದಾದರೊಂದು ಈ ರೀತಿಯ ಸಂಕಟವು ನಮಗೆ ಎಲ್ಲ ಕಾಲದಲ್ಲಿಯೂ ಇದ್ದೇ ಇರುವುದು. ಇನ್ನು ಮುಂದೆ ಇನ್ನೂ ಎಂಥೆಂಥ ಸಂಕಟಗಳು ಬರುವವು? ಈ ರೀತಿಯ ಯೋಚನೆಯನ್ನು ತಂದುಕೊಂಡು ಯಾವ ಮಹಾತ್ಮನು ಹಿಂದೆ ಭಗವಂತನನ್ನು ಭಜಿಸುವುದಕ್ಕೆ ಮೊದಲು ಮಾಡುವನೋ ಅವನೇ ಸುಕೃತಿಯು, ಅವನೇ ಧನ್ಯನು. ಇಂತಹ ಆರ್ತ ಭಕ್ತಿಗಿಂತ ಅರ್ಥಾರ್ಥಿ ಭಕ್ತಿಯು ಸ್ವಲ್ಪ ಮೇಲ್ಪದರದ್ದು, ಮೇಲ್ತರದ್ದು. ಸಂಕಟ ಬಂದಾಗ ಅಂತಃಕರಣವು ಕುಗ್ಗುವ ಸಂಭವವಿದೆ. ಆದರೆ ನಾವು ನಮಗೆ ಜೀವನಕ್ಕೆ ಏನೇನು ಬೇಕು ಎಂದು ನೋಡುವಾಗ ಉತ್ಸಾಹದಿಂದ ಅದಕ್ಕಾಗಿ ಮುನ್ನಡೆಯುತ್ತೇವೆ. ತನಗೆ ಬೇಕಾದದ್ದೆಲ್ಲಕ್ಕೂ ಭಗವಂತನೇ ದಾತನೆಂದು ತಿಳಿಯುವವನು ಅರ್ಥಾರ್ಥಿ ಭಕ್ತನು. ನಾವೆಲ್ಲರೂ ಒಂದರ್ಥದಲ್ಲಿ ಈ ರೀತಿ ಅರ್ಥಾರ್ಥಿಗಳೇ. ನಮಗೆಲ್ಲರಿಗೂ ಒಂದಲ್ಲದಿದ್ದರೆ ಒಂದು ಬೇಕು. ಆದರೆ ನಾವು ನಮ್ಮ ಬೇಕುಗಳನ್ನು ಪೂರ್ತಿ ಮಾಡಿಕೊಳ್ಳುವುದಕ್ಕೆ ಯಾರು ಯಾರನ್ನೋ ಶರಣು ಹೋಗುವೆವು. ಹಣಕ್ಕಾಗಿ ಸಾಹುಕಾರನನ್ನು, ದೇಹ ಪುಷ್ಟಿಗೆ ವೈದ್ಯನನ್ನು, ತಿಳುವಳಿಕೆಗೆ ಉಪಾಧ್ಯಾಯನನ್ನು, ಹೀಗೆ ಒಂದೊಂದು ಅರ್ಥಕ್ಕೆ ಒಬ್ಬೊಬ್ಬರನ್ನು ಕೇಳಿಕೊಳ್ಳುತ್ತಿರುವೆವು. ಇದೇನೂ ತಪ್ಪಲ್ಲ. ಯಾವುದು ಯಾರಿಂದ ದೊರೆಯುವುದೋ ಅವರಲ್ಲಿಗೆ ಹೋಗಿ ಅದಕ್ಕಾಗಿ ಪ್ರಯತ್ನಿಸುವುದು ಸರಿಯೇ ಆಗಿರುತ್ತದೆ. ನಮಗೆ ನೀರು ಬೇಕಾದಾಗ ನೀರಿನ ನಲ್ಲಿಯ ಬಳಿಗೆ ಹೋಗುವೆವು. ಆದರೆ ನಲ್ಲಿಯಲ್ಲಿಯೇ ಸಹಜವಾಗಿ ನೀರು ಇರುತ್ತದೆಯೇ? ಇಲ್ಲ. ಅದಕ್ಕೆ ಒಂದು ನದಿಯಿಂದಲೋ ಕೆರೆಯಿಂದಲೋ ನೀರನ್ನು ಎತ್ತಿ ಬಿಟ್ಟಿರುತ್ತಾರೆ. ಆದ್ದರಿಂದ ನೀರಿಗೆ ನದಿಯೇ ಮೂಲವೆಂದು ತಿಳಿಯಬೇಕೇ ಹೊರತು ನಲ್ಲಿಯ ಕಬ್ಬಿಣದ ಕಿವಿಯನ್ನು ಹಿಂಡಿದ ಮಾತ್ರದಿಂದ ನೀರು ಸುರಿಯುವುದೆಂದು ತಿಳಿಯುವುದು ಮೂಢತನವಾದೀತು. ಇದರಂತೆ ಸಾಹುಕಾರರು, ವೈದ್ಯರು, ಉಪಾಧ್ಯಾಯರು ಮುಂತಾದವರಿಂದ ನಾವು ಬಯಸುವ ಹಣ ಮುಂತಾದವುಗಳು ಅವರಿಗೆ ಎಲ್ಲಿಂದ ಬರುವುದು? ಇದನ್ನು ಯೋಚಿಸಬೇಕು. ನಾವು ಯಾವುದನ್ನು ಬಯಸಿದರೂ ಒಂದೊಂದನ್ನು ದ್ವಾರಕಾರಣವಾಗಿ ಮಾಡಿಕೊಂಡು ಈಶ್ವರನೇ ಅದೆಲ್ಲವನ್ನು ಒದಗಿಸಿಕೊಡುತ್ತಾನೆ ಎಂಬುದನ್ನು ನಾವು ಯಾವಾಗಲೂ ನೆನಪಿಡಬೇಕು. ಆತನಿಂದಲೇ ನಮಗೆ ಹೊರಗಿನ ಸಾಮಗ್ರಿಗಳೇ ಏಕೆ, ನಮ್ಮ ದೇಹಾದಿಗಳು ಕೂಡ ಬಂದಿವೆ. ಇಂದಿನ ಸ್ವರಾಜ್ಯವೆಂಬುದು ಆತನಿಂದಲೇ ನಮಗೆ ಸಿಕ್ಕಿರುತ್ತದೆ. ಹಿಂದೆ ನಮ್ಮ ದೇಶದವರಿಗೆ ಸ್ವರಾಜ್ಯವೂ ಇತ್ತು. ಈಚೆಗೆ ಅದು ನಮ್ಮ ಅವಿವೇಕತನದಿಂದಾಗಿ ಹೊರಟು ಹೋಯಿತು. ಈಗ ಮತ್ತೆ ಬಂದಿದೆ. ಮುಂದೇನಾಗುವುದೋ ಯಾರು ಬಲ್ಲರು? ಆ ಭಗವಂತನಿಗೆ ಯಾರು ಯಾರು ಪ್ರಿಯರಾಗುವರೋ, ಯಾರು ಯಾರಿಗೆ ಅನುಗ್ರಹಿಸಬೇಕೆಂಬ ಇಚ್ಛೆಯು ಅವನಿಗೆ ಬರುವುದೋ ಅವರಿಗೆ ಮಾತ್ರ ತನ್ನ ವಶದಲ್ಲಿರುವ ಧನ ಸಂಪತ್ತನ್ನು, ಸುಖ ಶಾಂತಿಗಳನ್ನು ಅನುಗ್ರಹಿಸುವನು. ಇಡೀ ವಿಶ್ವಕ್ಕೆ ಒಡೆಯನು ಆತನೇ. ಬ್ರಹ್ಮಾದಿ ಸ್ತಂಭ ಪರ್ಯಂತವಾಗಿ ಅವರ ಕರ್ಮಕ್ಕೆ ಅನುಗುಣವಾಗಿ ಸುಖ ದುಃಖ ಭೋಗಗಳನ್ನು ಅನುಗ್ರಹಿಸುವಾತನು ಆತನೇ. ಹೀಗೆಂದು ಯಾವಾಗಲೂ ನೆರೆನಂಬಿ ಯಾವನು ಭಗವಂತನನ್ನೇ ಭಜಿಸುತ್ತಿರುವನೋ
ಅಂಥ ಸುಕೃತಿಯು ಅರ್ಥಾರ್ಥಿಯು. ಇನ್ನು ಜಿಜ್ಞಾಸು ಭಕ್ತನ ವಿಷಯ. ಅರ್ಥ, ಆರ್ಥ ಮತ್ತು ಅರ್ಥಾರ್ಥಿ ಈ ಇಬ್ಬರು ಭಕ್ತರಿಗೂ ಜಿಜ್ಞಾಸು ಭಕ್ತನಿಗೂ ಸ್ವಲ್ಪ ಹೆಚ್ಚು ಕಡಿಮೆಯಿದೆ. ಆರ್ತನು ತನ್ನ ಸಂಕಟವನ್ನು ಪರಿಹರಿಸಿಕೊಳ್ಳಬೇಕು ಎಂದು ಭಗವಂತನನ್ನು ಭಜಿಸುತ್ತಾನೆ. ಆದರೆ ಅರ್ಥಾರ್ಥಿಯು ತನ್ನ ಇಷ್ಟಾರ್ಥವು ನೆರವೇರಲಿ ಎಂದು ಆತನನ್ನು ಭಜಿಸುತ್ತಾನೆ. ಅವರಿಬ್ಬರಿಗೂ ತಮ್ಮ ಬೇಕು ಬೇಡಗಳಿಗೆ ಪರಮಾತ್ಮನೇ ಗತಿ ಎಂಬ ನಂಬಿಕೆ ಇರುತ್ತದೆ. ಅವರು ಪುಣ್ಯಕರ್ಮದ ಫಲವಾಗಿಯೇ ಭಗವಂತನನ್ನು ಶರಣು ಹೊಕ್ಕಿರುತ್ತಾರೆ, ನಿಜ. ಆದರೆ ಜಿಜ್ಞಾಸು ಭಕ್ತನು ಇನ್ನೂ ಹೆಚ್ಚಿನ ಅಂತಸ್ತಿನವನು. ಅವನಿಗೆ ಬೇಕು ಬೇಡಗಳ ಗೋಜೆ ಬೇಡವೆಂದು ಅಭಿಲಾಷೆ ಇರುತ್ತದೆ. ಭಗವಂತನಿಂದ ಒಂದು ಇಷ್ಟವನ್ನು ಬೇಡಿ ಅಥವಾ ಒಂದು ಅನಿಷ್ಟವನ್ನು ಪರಿಹರಿಸಿಕೊಂಡರೆ ತಾನು ಕೃತಾರ್ಥನೆಂದು ಅವನು ಎಣಿಸಿರುವುದಿಲ್ಲ. ಕಾಳಿದಾಸನು ಕುಮಾರ ಸಂಭವದಲ್ಲಿ ಹಿಮವತ್ ಪರ್ವತದ ವರ್ಣನೆಯಲ್ಲಿ ಸಿದ್ಧಪುರುಷರು ಮೋಡಗಳ ಮೇಲುಗಡೆ ಇರುವ ಪರ್ವತದ ಕೋಡುಗಲ್ಲುಗಳಲ್ಲಿದ್ದುಕೊಂಡು ಮಳೆಯ ಹೊಡೆತವಿಲ್ಲದೆ ಸುಖವಾಗಿರುವರು ಎಂದು ಹೇಳಿಲ್ಲವೇ? ಆ ಸಿದ್ಧರಂತೆ ಈ ಜಿಜ್ಞಾಸು ಭಕ್ತರು ಬೇಕು ಬೇಡಗಳೆಂಬ ಗಾಳಿ ಮಳೆಗಳ ಅಂಜಿಕೆ ಇಲ್ಲದೆ ಭಗವಂತನ ಸ್ವರೂಪವನ್ನೇ ಅರಿತು ಕೃತಾರ್ಥರಾಗಬೇಕೆಂಬ ಉನ್ನತವಾದ ಧ್ಯೇಯವುಳ್ಳವರಾಗಿರುವರು. ಏಕನಾಥರೆಂಬ ಮಹಾರಾಷ್ಟ್ರದ ಸಾಧುಗಳ ಜೀವನ ಚರಿತ್ರೆಯನ್ನು ತಮ್ಮಲ್ಲಿ ಕೆಲವರಾದರೂ ಕೇಳಿರಬಹುದು. ಅವರು ಯಾವಾಗಲೂ ಶ್ರೀಮನ್ನಾರಾಯಣನ ಸ್ಮರಣೆಯಲ್ಲಿಯೇ ಕಾಲವನ್ನು ಕಳೆಯುತ್ತಿದ್ದರು. ಅವರಿಗೆ ಲೋಕ ವ್ಯವಹಾರದ ಚಿಂತೆಯೇ ಇಲ್ಲದ್ದರಿಂದ ಐಹಿಕ ದೃಷ್ಟಿಯವರ ಪಾಲಿಗೆ ಅವರು ಕಡು ಬಡವರಾಗಿರುತ್ತಿದ್ದರು. ಒಂದು ದಿನ ಅವರು ಗೋದಾವರಿಯ ಸ್ನಾನವನ್ನು ಮಾಡಿಕೊಂಡು ಮನೆಗೆ ಬರುವ ಹೊತ್ತಿಗೆ 8 ಜನ ದಿವ್ಯ ಸುಂದರಿಯರು ಅವರ ಕಣ್ಣಿಗೆ ಬಿದ್ದರು. ನೀವು ಯಾರು ಎಂದು ಸಾಧುಗಳು ಕೇಳುತ್ತಲೂ ಅವರು, ನಾವು ಅಷ್ಟಸಿದ್ಧಿಗಳು, ಶ್ರೀ ಮಹಾಲಕ್ಷ್ಮಿಯ ಆಜ್ಞೆಯಂತೆ ತಮ್ಮ ದಾಸ್ಯಕ್ಕೆ ಬಂದಿರುತ್ತೇವೆ, ನಮಗೆ ಅಪ್ಪಣೆ ಏನು ಎಂದರಂತೆ. ಆದರೆ ಏಕನಾಥರು ಭಗವಂತನ ಆಶ್ರಯವೊಂದನ್ನೇ ಬಯಸುವವರು. ಆದ್ದರಿಂದ ಅವರು ಕೂಡಲೇ, ನೀವು ನನ್ನ ಅಪ್ಪಣೆಯನ್ನು ಪಾಲಿಸುವವರಾದರೆ ಈ ಕೂಡಲೇ ಹೊರಟು ಹೋಗಿಬಿಡಿ ಎಂದರಂತೆ. ಎಂಥ ವಿರಕ್ತರು ಇಂತಹ ಜಿಜ್ಞಾಸು ಭಕ್ತರು! ಅವರಿಗೆ ಪರಮಾತ್ಮ ತತ್ವವನ್ನು ತಿಳಿಯುವುದೊಂದೇ ಗುರಿಯಾಗಿರುತ್ತದೆ. ಮುಂದಿನ ಉಪನ್ಯಾಸದಲ್ಲಿ 4ನೆಯವನಾದ ಜ್ಞಾನಿ ಭಕ್ತನ ವಿಷಯವನ್ನು ತೆಗೆದುಕೊಳ್ಳುವೆನು. ಆರ್ಥ, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ ಈ ನಾಲ್ವರು ಭಗವಂತನನ್ನು ಭಜಿಸುವುದಕ್ಕೆ ಅಧಿಕಾರಿಗಳಾದ ಸುಕೃತಿಗಳು. ದುಷ್ಕೃತಿಗಳಿಗೆ ಈ 4ರಲ್ಲಿ ಯಾವುದೊಂದು ಪ್ರಕಾರವೂ ರುಚಿಸುವುದಿಲ್ಲ ಎಂದು ಭಗವಂತನು ಇಲ್ಲಿ ಹೇಳಿರುತ್ತಾನೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.